ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ತಿಳ್ಕೊಳ್ಳೋಣ ಎಗ್ ಕರ್ರಿನ ಹೇಗೆ ಮಾಡೋದು ಅಂತ. ಇದು ತುಂಬ ಈಸಿ, ತುಂಬ ಬೇಗನೂ ಮಾಡ್ಬೋದು, ನಮಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮುಂಚೆ ನಾವು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ತೊಗೊಂಬಂದಿರೋಂಥ ಎಗ್ಸ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇದು ನಮ್ಮಮ್ಮ ನನಗೆ ಕಳಿಸ್ಕೊಟ್ಟಿರೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದಕ್ಕೆ ಜಾಸ್ತಿ ಟೈಮು ಬೇಕಾಗಿಲ್ಲ. ತುಂಬ ಈಸಿ ಪ್ರೊಸೆಸ್, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು, ಬೇಗನೂ ಕಂಪ್ಲೀಟ್ ಆಗುತ್ತೆ. ಬ್ಯಾಚುಲರ್ಸ್ಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಬೋದು. ಈಗ ಇದನ್ನು ನಾವು ವಿಸಿಲ್ ಇಟ್ಕೊಂಡು ನಾವು ತಂದಿರೋ ಮೊಟ್ಟೆನ ಅದ್ರಲ್ಲಿ ಹಾಕ್ಕೊಂಡು ಕುಕ್ಕರಲ್ಲಿ ಸ್ಟವಲ್ಲಿ ಇಟ್ಬಿಡೋಣ. ಇದಕ್ಕೆ ಒಂದು ಮೂರರಿಂದ 4 ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್. ಇದಕ್ಕೆ ನಾವು ತೊಗೊಂಡಿದ್ದೀವಿ ಒಂದು 3 ಈರುಳ್ಳಿ ಸಣ್ಣದಾಗಿ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ಟೊಮೊಟೊ ನಾವು ಹಾಕಿರೋ ಅಂಥದ್ದು ಬಂದ್ಬಿಟ್ಟು ಒಂದು ಟೋಟಲಾಗಿ 6 ಟೊಮೊಟೊವನ್ನು ಹಾಕಿದ್ದೀನಿ. ಟೊಮೊಟೊ ಕೊಯ್ದಿಟ್ಕೊಂಡ ನಂತರ ಇದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಕೊಬ್ಬರಿ ತುಂಬ ನಮ್ಮ ಮನೇಲಿ ಯೂಸ್ ಮಾಡೋದು ಒಣ ಕೊಬ್ಬರಿನೇ ಯೂಸ್ ಮಾಡೋದು. ಈಗ ನಾವು ಸ್ಟವ್ ಮೇಲೆ ಬಾಣಲಿ ಇಟ್ಕೊಳ್ಳೋಣ. ಇದಕ್ಕೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಯಾವುದೇ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಅಂಥದ್ದು. ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ, ಅದರಿಂದ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಅದು ನೀವು ಹೇಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ಕೋಬೋದು. ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಕರಿಬೇವು ಸೊಪ್ಪು ಸ್ವಲ್ಪ ಬೇಯ್ದಿದ್ದಾದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಈಗ ನಾವು ಪಕ್ಕದಲ್ಲಿ ಇಟ್ಕೊಂಡಿರೋಂಥ ಮೊಟ್ಟೆ ಬೇಯ್ತಾ ಇದೆ, ವಿಸಿಲ್ಸ್ ಬರ್ತಾ ಇದೆ. ಈಗ ಈ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಯಾಕೆಂದರೆ ಬೇಗ ಬೇಯೋದಕ್ಕೆ. ಉಪ್ಪು ಹಾಕೋದು ಸ್ವಲ್ಪ ಬೇಗ ಬೇಯ್ತಂತ ಇದು ನಮ್ಮಮ್ಮ ಹೇಳಿದ್ದಾರೆ. ಇದನ್ನು ಹಾಗೆ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದು ಬ್ರೌನ್ ಕಲರ್ ಬರೋ ಥರ. ಈಗ ಪ್ಲೇಟ್ ಏನಕ್ಕೆ ಮುಚ್ತಾ ಇದ್ದೀನಿ ಅಂದರೆ, ಪ್ಲೇಟ್ ಮುಚ್ಚಿದ್ರೆ ಅದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿರೋದು. ಈಗ ಇದಕ್ಕೆ ಬ್ರೌನ್ ಕಲರ್ ಬಂದಿದೆಯಲ್ಲ, ಸೊ ಇದಕ್ಕೆ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಟೊಮೊಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ನೀವೀಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಫ್ರೆಂಡ್ಸ್. ಅರಿಶಿನ ಆ್ಯಡ್ ಮಾಡಿಬಿಟ್ಟು ಅದೇ ಥರ ಸೇಮ್ ಪ್ರೊಸೆಸ್. ಸ್ವಲ್ಪ ಹೊತ್ತು ಇದಾಗಲಿ, ಬೇಯ್ತಾ ಇರುತ್ತೆ. ಅದು ಬೇಯೋಷ್ಟರಲ್ಲಿ ನಾವು ಇಲ್ಲಿ ಇರೋ ಪ್ರೊಸೆಸ್ ಏನಿದೆ ಚೆಕ್ ಮಾಡೋಣ. ಮೊಟ್ಟೆ ಬೇಯ್ದಿದೆ, ಮೊಟ್ಟೆ ಚೆನ್ನಾಗಿ ಬೇಯ್ದಿದೆ. ಅದನ್ನು ಒಟ್ಟು ಸುಲಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೋಬೇಕು. ನೋಡಿ ಸಾಕು ಫ್ರೆಂಡ್ಸ್, 4 ವಿಸಿಲ್ ಕೊಟ್ಟಿದ್ದೀನಿ ನಾನು. ಈ ಥರ ಕ್ಲೀನಾಗಿ ಬೇಯಿಲ್ಲ, ಸಾಕು. 4 ವಿಸಿಲ್ ಕೊಟ್ಕೊಂಡ್ರೆ ಸಾಕು, ಅಥವಾ 3 ಇಲ್ಲ 4 ನೋಡಿಕೊಂಡು. ಎಲ್ಲದನ್ನು ಕ್ಲೀನಾಗಿ ಸುಲಿದಿಟ್ಕೋಬೋದು. ಒಂದು ಪ್ಲೇಟಲ್ಲಿ ಇಟ್ಕೊಂಡು ಈಗ ಇದಕ್ಕೆ ನೀವೊಂದು ಟೂತ್ ಪಿಕ್ ತಗೊಂಡು ಇದೇ ಮೊಟ್ಟೆಗೆ ಅಲ್ಲಲ್ಲಿ ಚುಚ್ತಾ ಹೋಗಿ ಫ್ರೆಂಡ್ಸ್, ಸ್ವಲ್ಪ ಲೈಟಾಗಿ ಚುಚ್ಚಿ. ಎಲ್ಲ ಮೊಟ್ಟೆಗೂ ಸೇಮ್ ಇದೇ ಥರ ಎಲ್ಲ ರೌಂಡಾಗಿ, ಟೋಟಲಾಗಿ ರೌಂಡಾಗಿ ಕ್ಲೀನಾಗಿ ಎಲ್ಲ ಕಡೆನೂ ಈ ಥರ ಚುಚ್ಚಿ ಫ್ರೆಂಡ್ಸ್. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಇದನ್ನು ನಾನು ಮಾಡ್ತಾ ಇರೋದು ಈ ಎಗ್ ಕರ್ರಿ ಬಂದ್ಬಿಟ್ಟು ಮೊಟ್ಟೆನ ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ದುಬಿಟ್ಟಿದೆ. ಇದಕ್ಕೀಗ ನಾವು ಖಾರ ಹಾಕ್ಕೊಳ್ಳೋಣ. ಖಾರ ನಮ್ಮ ಮನೇಲಿ ಮಾಮೂಲಿ ನಾರ್ಮಲಾಗಿ ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ. ಸೊ ಅದು ನಿಮಗೆ ಟೇಸ್ಟ್ಗೆ ತಕ್ಕನಾಗಿ, ಇಲ್ಲ ಅಥವಾ ನೀವು ಹೇಗೆ ಯೂಸ್ ಮಾಡ್ತೀರೋ ಖಾರ ಇದ್ರ ಮೇಲೆ. ಇದಕ್ಕೆ ಬಂದು ಈಗ ನಾವು ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ. ಕೊಬ್ಬರಿ ಬಂದು ಅದೇ ಹೇಳಿದ್ನಲ್ವ, ನಾನು ಒಂದು ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ.
ಅದೆರಡು ಮಿಕ್ಸ್ ಮಾಡ್ಕೊಂಡಿರೋದು. ಅದಕ್ಕೆ ನಾನು ನೀರು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಮಿಕ್ಸಿಗೆ ಹಾಕಬೇಕಾಗಿರೋ ಟೈಮಲ್ಲಿ ನೀರು ಯೂಸ್ ಮಾಡಿದಿರ ಹಾಕಿದ್ದೀನಿ. ಈಗ ಇದಕ್ಕೆ ನಾವು ಶುಂಠಿನ ಆ್ಯಡ್ ಮಾಡ್ಕೊಳ್ಳೋಣ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ ನಮ್ಮ ಮನೆಯಲ್ಲಿ. ಇದು ಚಕ್ಕೆ ಲವಂಗ ಪುಡಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಡ. ಇದು ಬಂದು ಧನಿಯಾ ಪುಡಿ. ಇದು ನಮ್ಮ ಮನೇಲಿ ಮಾಡಿರೋವಂಥದ್ದೇ, ನಮ್ಮಮ್ಮ ಮಾಡಿಟ್ಟಿರ್ತಾರೆ. ನೋಡಿ, ಇದನ್ನು ಸ್ವಲ್ಪ ಇದ್ರಿಗೆ ನೀರು ಹಾಕ್ಬೇಡಿ ಫ್ರೆಂಡ್ಸ್. ಈಗ ಇನ್ನೂ ಸ್ವಲ್ಪ ಹೊತ್ತು ಅದು ಹಾಗೆ ಬೇಯಲಿ, ಕುದೀತಾ ಇರಲಿ. ಈಗ ಪಕ್ಕದಲ್ಲಿ ನಾವು ಬಂದ್ಬಿಟ್ಟು ಇನ್ನೊಂದು ಬಾಣಲಿ ಇಟ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಹೊತ್ತಾಯ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ನಿಮ್ಮ ಟೇಸ್ಟ್ ನೋಡ್ಕೊಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಅದೇ ಥರ ಹಾಗೆ ಬೇಕಾದರೂ ನೀವು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ರು ಅಲ್ವ ಮೊಟ್ಟೆ, ಚುಚ್ಚಿಬಿಟ್ಟು ಇಟ್ಕೊಂಡಿದ್ರಲ್ಲ, ಆ ಮೊಟ್ಟೆನ ತೆಗೆದ್ಬಿಟ್ಟು ಆಯಿಲಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್. ಈ ಥರ ತುಂಬ ಬೇಡ, ಬ್ರೌನ್ ಕಲರಾಗಿ ಬಂದರೆ ಸಾಕು. ಇದು ಏನಕ್ಕಪ್ಪ ನಾವು ಈ ಥರ ಮಾಡೋದಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಔಟ್ಸೈಡ್ಸ್ ಎಲ್ಲ ನಾವು ಅದೇ ಮಾಮೂಲಿ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಿರ್ತಾರೆ. ಅದು ನಮ್ಗೆ ಅಷ್ಟೊಂದು ಸಪ್ಪೆ ಥರ ಅನಿಸುತ್ತೆ ಕೆಲವೊಬ್ಬರಿಗೆ. ಸೊ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸಪ್ಪೆ ಅನಿಸಲ್ಲ, ಮೊಟ್ಟೆ ತಿಂತಾಯಿದ್ರು ಅದು ಫೀಲ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಕ್ಲೀನಾಗಿ. ಅದನ್ನ ಈಗ ಕ್ಲೀನಾಗಿ ಕಲಿಸ್ಕೊಂಬಿಡಿ. ಅಷ್ಟೇ ಫ್ರೆಂಡ್ಸ್, ಮುಗೀತು. ನೋಡಿ ಎಷ್ಟು ಈಸಿ ಪ್ರೊಸೆಸ್, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ವಿಡಿಯೋ ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.